ಆದರೆ ಬಿ ಎಲ್ ಸಂತೋಷ, ಸಿ ಟಿ ರವಿ ಅವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅಥವಾ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಇವರೆಲ್ಲ ಮೇಲೆ ಅವ್ರು ಹೆಡ್ ಇದ್ದಾರೆ. ಅವರು ಸ್ವತಃ ಬಿ ಎಲ್ ಸಂತೋಷ್ ಅವ್ರು ಎಷ್ಟು ಆಯ್ಕೆ ಮಾಡಿ ತೊಗೊಂಬರ್ತಾರೆ, ಇದು ಒಂದು ದೊಡ್ಡ ಪ್ರಶ್ನೆ ಅದ. ಹೀಗಾಗಿ ಹೈಕಮಾಂಡಿಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನು ಮಾಡಲಪ್ಪ ಇದನ್ನು ಬಿಡ್ತೀರಿ, ಇಲ್ಲ ಶ್ರೀಮಂತರಿದ್ದಾರೆ, ಮತ್ತೇನಾದ್ರೆ ಪಾಲಿಸರು ಓಡಾಡ್ತಾರೆ, ಕಾರ್ಯಕರ್ತರು ಕಡಿಮೆ ಆಗ್ತಾರೆ ಅನ್ನೋ ಅಂಜಿಕೆ ಈ ಒಂದು ಯತ್ನಾಳ್ ಒಬ್ಬರು ಬಿಟ್ಟರೆ ದಿನಕ್ಕೆ ಒಬ್ಬೊಬ್ಬರು ಸೇರ್ತಾರೆ. ಈಗ ನೋಡಿ ಡಾಕ್ಟರ್ ಕೆ ಸುಧಾಕರ್ ಅದರೊಳಗೆ ಸೇರಿದರು. ಹೀಗಾಗಿ ಇವ್ರನ್ನ ಬಿಡೋದು ಅಂಜಿಕೆ ಅವ್ರಿಗೆ. ಮುಂದೆ ವಿಜಯೇಂದ್ರ ಅವ್ರು ಬಿಟ್ಟರೆ ಯಾವ ಪ್ರಮಾಣದ ವಿಜಯೇಂದ್ರ ಇಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ ಇಲ್ಲಿ ಬಿಗ್ ಜೀರೋ. ಯಾಕೆಂದ್ರೆ ಅವ್ರ ಅಪ್ಪನ ಹೆಗಲ ಮೇಲೆ ಇದ್ದಾರೆ ಅವರು. ಹೀಗಾಗಿ ಯಡಿಯೂರಪ್ಪನವ್ರು ಹಿಂದೆ ಸೇರ್ತಾರೆ. ಯಡಿಯೂರಪ್ಪನ ಹಿಂದೆ ಆದ್ರೆ ನಮ್ಗೆ ಹೊಡೆದು ಬೀಳ್ತದೆ. ಈಗ ಪೆಟ್ಟು ತಿಂದಿದ್ರು KJP ಅಂತ ಬರ್ತಿದ್ರು. KJP ಗೆಲ್ಲಿಲ್ಲ, ಆದರೆ BJPಯನ್ನು ಮೂಲ ಗುಂಪು ಮಾಡಿತು. ಸುಳ್ಳು ಏನದು ಇಲ್ಲ. ಮುಂದೆ ಲಾಸ್ಟ್ ವಿಧಾನಸಭಾದಲ್ಲಿ ಏನು ಮಾಡಿದ್ರಿ, ಏನಾಯಿತು? 136 ಈಗ 40 ಆಗಿಬಿಡ್ತೈತೆ ಕಾಂಗ್ರೆಸ್. ಇನ್ನೂ ಬೆಳೆಯೋ ಹಂತಾಗದ. ವಿಧಾನಸಭಾ ಚುನಾವಣೆ ಆ ಪರಿಸ್ಥಿತಿ ಬಂತು. ಯಾಕೆ ಸಂದರ್ಭ ಹೇಳ್ತಾ ಇದ್ವಿ ಅಂದರೆ ಯಡಿಯೂರಪ್ಪನವರು ಒಬ್ಬ ಮಾಸ್ ಲೀಡರ್. ಅಂಥ ಲೀಡರ್ ಯಾರಿದ್ದಾರೆ? ಇದಕ್ಕೆ ದೊಡ್ಡ ಪ್ರಾಬ್ಲಮ್ ಮಾಡಿದ್ರಿ. ಆಲ್ರೆಡಿ ಈಗಾಗಲೇ ಬಿ ಎಲ್ ಸಂತೋಷ್ ಅವರು ಇವರೆಲ್ಲ ಮಾತು ಕೇಳ್ಕೊಂಡು ವಿಧಾನಸಭಾ ಚುನಾವಣೆಯಲ್ಲೇ ಯಡಿಯೂರಪ್ಪನ ಮೂಲ ಗುಂಪು ಮಾಡಿದ್ರಿಂದಾಗೆ ಎಷ್ಟು ಬಂದ್ರಲ್ಲ ಆಯ್ಕೆ 66 ಬಂದಿದ್ದಾರೆ. ಯಾರು ತಮ್ಮ ಹಿಂದೆ ಎಷ್ಟೆಷ್ಟು ಮಂದಿ ಆಯ್ಕೆ ಮಾಡ್ಕೊಂಡ್ಬಂದರು, ಯಾರು ಬಂದರೂ ಅವ್ರು ಸ್ವಂತ ಬಲದ ಮೇಲೋ ಅಥವಾ ಪಾರ್ಟಿ ಹೆಸರು ಮೇಲೋ ಮೋದಿಯವರ ಹೆಸರು ಮೇಲೆ ಬಂದಿದ್ದಾರೆ. ಅದಕ್ಕೆ ಒಬ್ಬ ಸ್ಥಳೀಯ ನಾಯಕರು ಬೇಕಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಕರ್ನಾಟಕ ಉಳಿದ ರಾಜ್ಯಗತಿ ಅಲ್ಲ ಗಳಂತೆ ಅಲ್ಲ. ಯಾಕಂದರೆ ಇಲ್ಲಿ ಬುದ್ಧಿವಂತರಿದ್ದಾರೆ, ತಿಳುವಳಿಕೆಯವರಿದ್ದಾರೆ, ಹಿಂದುಳಿದವರು ವಿಚಾರ ಮಾಡ್ತಾ ಇದ್ದಾರೆ. ನಮ್ಗೆ ಹೆಂಗಪ್ಪ ಈ BJP ಎಷ್ಟು ಆಗ್ಬೋದು ಲಾಭ ಅಂತ ವಿಚಾರ ಮಾಡ್ತಾರೆ ಅಂತ ಮೋದಿಯವರು ಆ ಸಂದರ್ಭದಲ್ಲಿ ನೀವು ನೋಡಿದ್ದೀವಿ ಸ್ವತಃ. ಅವ್ರು ಯಾವ ರೀತಿ ವಿಧಾನಸಭಾ ಚುನಾವಣೆ ಪ್ರಚಾರ ಮಾಡಿದರು ಕರ್ನಾಟಕದಲ್ಲೇ. ಬಜರಂಗಿ ತಂದರು, ಮತ್ತೇನೋ ತಂದರು, ಓಡಾಡಿದ್ರು, ಕಾರ್ ರ್ಯಾಲಿ ಮಾಡಿದರು, ಮತ್ತೇನೋ ಮಾಡಿದ್ರು. ಹಂಗೆ ದಿನ ಇರೋದನ್ನ ಹೂವಿನ ಮಳೆ ಸುರಿದು ಗೆದ್ರು ಎಲ್ಲ ಕಡೆ ಮೋದಿ ಹವಾ ಆಯಿತು. ನಂತರ ಹವಾ ಹೋಗಿಬಿಡ್ತಲ್ಲ ಅದು. ಯಾಕಂದ್ರೆ ಯಡಿಯೂರಪ್ಪನವ್ರು ಬದಿ ಸರಿಸಿದ್ರು. ಇದನ್ನ ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದರೆ ಈಗ ಭಯ ಇರೋದ ಯಾರಿಗೆ ಹೈಕಮಾಂಡ್ದವ್ರಿಗೆ. ಇವ್ರನ್ನ ಬಿಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿಯೂ ಘಟಾನುಘಟಿಗಳಿದ್ದಾರೆ. ಲಿಂಬಾವಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ಇವತ್ತು ನಮ್ಮ ಯತ್ನಾಳ್ ಅವರಾಗಿರ್ಬೋದು. ಇವರು ಆಯಾ ಕ್ಷೇತ್ರ ತಂತ್ರ ಕ್ಷೇತ್ರದ ಬಲಿಷ್ಠರಿದ್ದಾರೆ. ಇವ್ರನ್ನ ಕಿತ್ತಾಕಲಿಗೆ ಆಗ್ತಾಯಿಲ್ಲ.